ಹೀಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಜೀವಕೋಶಗಳಲ್ಲಿ ಚೈತನ್ಯ ಹೆಚ್ಚಿಗೆ ಆಗುತ್ತೆ. ಆವಾಗ ಮೆದುಳಿನ ಜೀವಕೋಶಗಳೆಲ್ಲವೂ ಕೂಡ ಕ್ರಿಯಾಶೀಲವಾಗಿ ತಲೆ ಕೂದಲುಗಳ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ನಮಗೆ ಸಿಗ್ತದೆ. ಅದು ಒಂದೇ ದಿವಸದಲ್ಲ, ಸತತವಾಗಿ ಇದನ್ನು ಮಾಡ್ತಾ ಹೋಗ್ಬೇಕು. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಪ್ರಾಮಾಣಿಕ ಪ್ರಯತ್ನ ಬಿಡಬಾರ್ದು. ಇದೇನಂತ ಹೇಳಿದ್ರೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥದ್ದು, ದುಡ್ಡು ಖರ್ಚಾಗದೇ ಇರತಕ್ಕಂಥದ್ದು. ಮತ್ತು ಈ ಕೂದಲಿನ ಸಮಸ್ಯೆಗಾಗಿ ನಾವು ಯೋಗ ಮಾಡೋಕ್ಕೆ ಶುರು ಮಾಡಿದ್ರೆ ಅದರ ಸೈಡ್ ಎಫೆಕ್ಟ್ ಏನಾಗ್ತದಂದರೆ ನಮಗೆ ಜೀವನದಲ್ಲಿ BP, ಶುಗರು, ಕೊಲೆಸ್ಟ್ರಾಲು, ಚರ್ಮ ರೋಗಗಳು, ಯಾವ ರೋಗಗಳು ಬರೋದಿಲ್ಲ. ನೋಡಿ, ಇದು ಒಳ್ಳೆ ಸೈಡ್ ಎಫೆಕ್ಟನ್ನು ಕೊಡ್ತಕ್ಕಂಥದ್ದು ಯೋಗ. ಕೆಟ್ಟ ಸೈಡ್ ಎಫೆಕ್ಟನ್ನು ಯಾವುದರಿಂದ ನಾವು ಪಡಿತೇವೆ? ಒಂದು ಔಷಧಿ ತಗೊಂಡ್ರೆ, ರಾಸಾಯನಿಕ ಔಷಧಿನ, ಅದರಿಂದ 108 ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಅದಕ್ಕಾಗಿ ಕೂದಲಿಗೆ ಸುಮಾರು ಜನ ಏನು ಮಾಡ್ತಾರೆ, ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ಅಂತೇಳಿ ಹೋಗ್ತಾರೆ. ಅದು ಬಹಳ ಅತ್ಯಂತ ಅಪಾಯಕಾರಿ. ಅದರಿಂದ ಎಷ್ಟೋ ಜನರಿಗೆ ಸ್ಕಾಲ್ಪ್ ಕ್ಯಾನ್ಸರ್ ಆಗಿದೆ. ಹಾಗೂ ತಲೆ ಕೂದಲು ಬೆಳ್ಳಗಾಗಿರೋದು ಕಪ್ಪಾಗಲಿಕ್ಕೆ ಅಂಥೇಳಿ ಕಲರಿಂಗ್ ಮಾಡ್ತಾರೆ. ಅದಂತೂ ಕಣ್ಣಿನ ಸಮಸ್ಯೆಗೆ, ಮುಖದಲ್ಲಿ ಬಂಗ್ ಬರ್ತಲ್ಲ, ಪಿಗ್ಮೆಂಟೇಷನ್ ಸಮಸ್ಯೆಗೆ, ಆಮೇಲೆ ಸ್ಕಿನ್ ಕ್ಯಾನ್ಸರ್ಗೆ, ಸ್ಕಾಲ್ಪ್ ಕ್ಯಾನ್ಸರ್ಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಅದರ ಬದಲಾಗಿ ಒಳಗಿಂದನೇ ಕೂದಲು ಕಪ್ಪಾಗಬೇಕು ಅಂತೇಳಿ ಏನು ಮಾಡಬೇಕು, ನಿಂಬೆಹಣ್ಣಿನ ರಸ, ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ತಲೆಗೆ ಹಚ್ಕೊಂಡು ಡೈಲಿ ತಲೆಗೆ ಹಚ್ಕೊಳ್ತಾ ಬನ್ನಿ. ವಾರಕ್ಕೊಂದ್ಸಲಿ ಅಥವಾ 2 ಸಲ ಸೀಗೆಕಾಯಿ, ಅಂಟುವಳಕಾಯಿಂದ ತಲೆ ತೊಳಿತಾ ಬನ್ನಿ. ಆ ಕೂದಲು ಬೆಳ್ಳಗಾಗೋ ಸಮಸ್ಯೆ ನಿಮಗೆ ಒಂದು 5-6 ತಿಂಗಳಲ್ಲಿ ಹೋಗ್ತದೆ.